ಆದರೆ ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಅವರು ಇವತ್ತು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಯಾರು ಸಂವಿಧಾನ ಬದಲಾವಣೆ ಮಾಡೋರು, ಯಾರು ಸಂವಿಧಾನಬದ್ಧವಾಗಿ. ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಏನು ಮೊನ್ನೆ ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನು ಕೊಡಿದ್ರು ನಾವು ವಿರೋಧ ಮಾಡಿನೇ ನಾವು ಮೊನ್ನೆ ಗಲಾಟೆ ಮಾಡಿದ್ದೀವಿ. ಅದನ್ನು ಇವತ್ತು ಕಾಂಗ್ರೆಸ್ನವರು ಅದು ಸಂವಿಧಾನ ವಿರೋಧಿ ಇದ್ದರೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಮುಸ್ಲಿಂ ರಿಸರ್ವೇಷನ್ ಕೊಡಲಿಕ್ಕೆ ಬರೋದಿಲ್ಲ ಸಂವಿಧಾನಾತ್ಮಕವಾಗಿ. ನಾವು ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅವರು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಇದರಿಂದ ಡಿ.ಕೆ. ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಏನು ಇಷ್ಟು ವರ್ಷದವರೆಗೆ ಸಂವಿಧಾನವನ್ನು ಏನು ತಿದ್ದುಪಡಿ ಮಾಡ್ಕೊಂಡು ಬಂದಿದೆ ಅವರೇ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಮುಂದಿನ ದಿವಸದಲ್ಲಿ ಧಕ್ಕೆ ಇದೆ, ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲ ಅನ್ನೋಂಥದ್ದು ಅವರು ಹೇಳಿಕೆಯನ್ನೇ ಸ್ಪಷ್ಟಪಡಿಸ್ತದೆ.